ಹೆಸರು ಸ್ವಾತಿ ಅಂತ. ಇಲ್ಲೇ ಭದ್ರಾವತಿ ಹತ್ರ ಸಿದ್ದಾಪುರಕ್ಕೆ ಕೊಟ್ಟು ಮದುವೆ ಮಾಡಿದ್ರು. 2 ಹೆಣ್ಮಕ್ಳಿದ್ದಾರೆ. ಮೊನ್ನೆ ಫೇಸ್ಬುಕ್ಕಲ್ಲಿ ಯಾವುದೋ ಆಯ್ ಅಂತ ಹೇಳಿ ಮೆಸೇಜ್ ಬಂದಿತ್ತಂತೆ ನಿನ್ನೆ ಬೆಳಗ್ಗೆ ಮೆಸೇಜ್ ಬಂದಿರೋದು. ಅವಳು ಅದಕ್ಕೇನು ರಿಪ್ಲೈ ಮಾಡಿಲ್ಲ. ರಿಟರ್ನ್ ತಿರ್ಗಾ ಇವತ್ತು ಬೆಳಗ್ಗೆ ಏನಂತ ಬಂದಿದೆ ಅಂತ ಗೊತ್ತಿಲ್ಲ. ಅದು ನೋಡಿದ್ಮೇಲೆ ಅವಳ ಮನ್ಸು ಏನು ಅನ್ನಿಸ್ತೋ ಏನೋ, ಅವ್ರ ಅಮ್ಮನಿಗೆ ಅಮ್ಮ ಸಾರಿ, ನಾನು ಈ ಥರ ಹಿಂಗೆ ಮೋಹನ್ ಅನ್ನೋರ ಕಡೆಯಿಂದ ನಾನು ಅಂತ ಇದ್ದೀನಿ, ನನ್ನ ಮಕ್ಳನ್ನ ಹುಷಾರ ನೋಡ್ಕೊಳ್ರಿ ಅಮ್ಮ ಅಂತೇಳಿ ಮೆಸೇಜ್ ಮಾಡಿದ್ದಾರೆ. ಅವ್ರ ಮದುವೆ ಆಗಿ ಇವಾಗ 6 ವರ್ಷ 8 ತಿಂಗಳಾಗಿದೆ. ಅವ್ರ ಯಜಮಾನ್ರು ಇವಾಗ ಸತ್ತೋಗಿ ಒಂದು ವಾರ ಆಯಿತು ಸರ್. 6 ದಿನ ಆಗಿದೆ ಅವ್ರ ಡೆತ್ ಆಗಿ. 6 ದಿನ ಆಗಿದೆ. ಮೆಸೇಜ್ ಏನು ಬಂದಿದೆ ಅಂತಲೂ ಗೊತ್ತಿಲ್ಲ ಸರ್. ಅಷ್ಟೊತ್ತಿಗೆ ಅದು ಆಲೇ ಮೆಸೇಜ್ ಡಿಲೀಟ್ ಆಗೋಗಿದೆ. ಮೆಸೇಜ್ ಡಿಲೀಟ್ ಆಗಿದ ತಕ್ಷಣವೇ ರಿಟರ್ನು ನಾವು ನೋಡೋಣ ಅಂತೇಳಿ ಮೆಸೇಜ್ ಓಪನ್ ಮಾಡ್ತಾ ಅಂತಂದ್ರೆ ಅದ್ರಲ್ಲಿ ಮೆಸೇಜಲ್ಲಿ ಏನೂ ಇರಲಿಲ್ಲ ಸರ್. ಅವ್ರು ಆಲೇ ID ಎಲ್ಲ ಚೇಂಜ್ ಮಾಡಿ ಬ್ಲಾಕ್ ಮಾಡಿದ್ದಾರೆ. ಅವ್ನ ಫೋಟೋ ಬಂದಿದೆ. ಫೋಟೋ ನಾವು ಅಷ್ಟೊಂದು ಸ್ಕ್ರೀನ್ಶಾಟ್ ತಗೊಂಡಿದ್ದೀವಿ. ಸ್ಕ್ರೀನ್ಶಾಟ್ ತಗೊಂಡು ಸರ್ ಅವ್ನು ಯಾರು ಏನು ಎತ್ತ ಅಂತ ಅಂದ್ಬಿಟ್ಟು ಎಲ್ಲ ಗೊತ್ತಾಗಿದೆ. ಅಂದರೆ ಅವ್ರು ಎಲ್ಲಿದ್ದಾರೆ ಅಂತ ಇನ್ನೂ ಗೊತ್ತಾಗಿಲ್ಲ. ಇದೇ ಥರ ಈಗಾಗಲೇ ಇಲ್ಲಿ ಒಂದು 3 ಜನಕ್ಕೆ ಇದೇ ಭದ್ರಾವತಿಲೇ ಆಗಿದೆಯಂತೆ. ಇಲ್ಲಿ ಇವಾಗ ಏನು ಅಂತಂದರೆ ಟೀಚರ್ಸ್ಗೊಬ್ರಿಗೆ ಇನ್ನೊಂದಿಬ್ಬರಿಗೆ ಇಲ್ಲಿ ಏನಾಗ್ತಿದೆ ಅಂತಂದರೆ ಪೊಲೀಸ್ನವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಸರ್. ಪೊಲೀಸ್ನವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಇಲ್ಲಿ ನಾವು ಕಷ್ಟ ಸುಖ ಅಂತ ಹೇಳ್ಕೊಳ್ಳೋದಾಯ್ತು ಅಂತಂದರೆ ನಮಗೆ ಏನಾರ ಪ್ರಾಬ್ಲಮ್ ಆಗಿದೆ, ಈಗ ಮನೇಲಿ ಏನಾರ ಪ್ರಾಬ್ಲಮ್ ಆಗಿದೆ ಅಂತ ಅಂದ್ಬಿಟ್ಟು ನಾವು ಬಂದು ಆರಕ್ಷಕ ಠಾಣೆಗೆ ಅಂತ ಹೇಳಿ ನಾವು ಕಂಪ್ಲೇಂಟ್ ಕೊಡಕ್ಕೆ ಬರ್ತೀವಿ. ಇವರೇ ಈ ಥರ ಮಾಡಬೇಕಾದ್ರೆ ನಾವು ಯಾರಿಗೋಸ್ಕರ ಸರ್ ನಾವು ಯಾರ ಹತ್ರ ಬಂದು ನಮ್ಮ ಕಷ್ಟ ಅಂತ ಹೇಳೋದು? ಇವಾಗ 10 ಗಂಟೆ ರಾತ್ರಿ 11 ಗಂಟೆ ರಾತ್ರಿ ನಾವು ಈಗ ಓಡಾಡ್ತಾ ಇರ್ತೀವಿ ಒಬ್ಬೊಬ್ಬರೇ. ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತಂದರೆ ನಮಗೆ ಸ್ವಾತಂತ್ರ್ಯ ಎಲ್ಲಿ ಸಿಕ್ಕಿದೆ? ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಅನ್ನೋದು ಎಲ್ಲಿ ಸಿಕ್ಕಿದೆ? ಇವಾಗ ಈ ಥರ ಮಾಡ್ತಿತ್ತು ಅಂತ ಅಂದರೆ ನಮಗೆ ನ್ಯಾಯ ಬೇಕು ಸರ್. ನಮ್ಮ ಹುಡುಗಿ ಇವತ್ತು ಸತ್ತಿದ್ದಾಳೆ. ನಮ್ಮ ಹುಡುಗಿನ ಬಾಡಿಯನ್ನು ನಾವು ಇಲ್ಲೇ ಸ್ಟೇಷನ್ ಹತ್ರನೇ ಇಟ್ಕೊತೀವಿ. ಅವ್ರು ಹುಡ್ಕೋ ತನಕನೂ ಅವ್ರು ಬರೋ ತನಕನೂ ಸುತ್ತ ನಾವು ಮಾತ್ರ ಬಾಡಿ ತೆಗೆಯಲ್ಲ ಸರ್. ನಮಗೆ ನ್ಯಾಯ ಬೇಕು ಅಂದರೆ ಬೇಕು ಸರ್. ಆಗಿದೆ, FIR ಆಗಿದೆ. ಪೊಲೀಸ್ನವರೇ ಸಪೋರ್ಟ್ ಮಾಡ್ತಿದ್ದಾರೆ. ಇಲ್ಲಿ ಆಗ್ತಾ ಇದೆ. ಇಬ್ಬರು ಅವ್ರವರೇ ಸಪೋರ್ಟ್ ಮಾಡ್ತಿದ್ದಾರೆ ಸರ್. ಹಾಂ ಸರ್, ಅರೆಸ್ಟ್ ಮಾಡಬೇಕು. ಯಾಕಂತಂದ್ರೆ ಇದು 3 ಕೇಸ್ ಆಗಿರೋದು ಸರ್. 3 ಕೇಸಲ್ಲಿ ಯಾರೂ ಸುಧಾ ಇದು ಮಾಡಿಲ್ಲ. ಎಲ್ಲರೂ ಸುಧಾ ಅವ್ರ ಪಾಡಿಗೆ ಅವ್ರು ಸುಮ್ಮನೆ ಇದ್ದಾರೆ. ಯಾರೂ ಸುಧಾ ಇಷ್ಟು ಮುಂದೆ ಬಂದು ಕಂಪ್ಲೇಂಟ್ ಕೊಡ್ತೀವಿ ಅಂತ ಬಂದಿಲ್ಲ. ಸ್ಟೇಷನಿಗೆ ಜೈಲಿಗೆ ಬರ್ತಿದ್ರಂತೆ, ಅಲ್ಲೇ ಕೋರ್ಟಲ್ಲಿ ಇದಾಗ್ತಿದ್ರಂತೆ. ಕೋರ್ಟಿಂದ ಹಿಂಗೆ ವಾಪಸ್ ಬಂದಿದ್ದಾರೆ. ಇವರಿಗೆ ಇಲ್ಲಿವರೆಗೆ ಯಾರೂ ತರಿಸಿಲ್ಲ. ನಾವು ಬಾಡಿ ಮಾತ್ರ ತೆಗಿಯಲ್ಲ. ಅವ್ರು ಬರೋ ತನಕ ನಾವು ಬಾಡಿ ಇಲ್ಲೇ ಇಟ್ಕೊಂಡಿರ್ತೀವಿ.